ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಇದು ನಮ್ಮ ಪಾಪುದು ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ. ತುಂಬಾ ಸ್ಪೆಷಲ್ಲಾಗಿ ಅನ್ನಿಸ್ತು. ನನ್ನ ಮುದ್ದು ಕೃಷ್ಣನ ಹೆಂಗೆ ರೆಡಿ ಮಾಡಿದೆ ಅಂತ ನೋಡಿ. ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿನವೇ ನಾನು ನಮ್ಮ ಅಕ್ಕ ರಿತ್ವಿಕು ಅಂಗಡಿಗೆ ಹೋಗಿ ಪಾಪುದು ಕಾಸ್ಟ್ಯೂಮ್ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿರುವಂಥ ಐಟಮ್ಸ್ ಇದೆ ಅಂದರೆ ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ. ಆದರೆ ಬಿಲೋ 6 months ಬೇಬೀಸ್ಗೆ ಅಷ್ಟೊಂದು ವೆರೈಟೀಸ್ ಇರಲಿಲ್ಲ. ಬಟ್ 1 year ಬೇಬೀಸ್ ಆದಮೇಲೆ ತುಂಬ ಚೆನ್ನಾಗಿರುವಂಥ ವೆರೈಟೀಸ್ ಇದ್ದಾವೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ಆಗಿತ್ತು. ನನಗಂತೂ ಕೃಷ್ಣ ಜನ್ಮಾಷ್ಟಮಿ ದಿನ ನನ್ನ ಪಾಪದು ಕಾಲ ಹೆಜ್ಜೆ ಇಟ್ಟು ನಡೆಸಬೇಕು, ಮನೆಯೆಲ್ಲ ಹೆಜ್ಜೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಎಷ್ಟೋ ವರ್ಷಗಳಾದಮೇಲೆ ಈ ಆಸೆ ನೆರವೇರ್ತಾ ಇದೆ. ಆದರೆ ಪಾಪು ಇನ್ನೂ ತುಂಬ ಪುಟ್ಟವನಿರೋದ್ರಿಂದ ಅವನು ಹೆಜ್ಜೆ ನಡೆಯೋದಕ್ಕಾಗಲ್ಲ ಅಲ್ಲ, ಅದಕ್ಕೆ ಬರೋ ವರ್ಷ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೊಸ್ಲಲ್ಲಿ ಮತ್ತು ದೇವ್ರ ಮನೆ ಮುಂದೆ ಈ ರೀತಿ ಪುಟ್ಟ ಹೆಜ್ಜೆಗಳನ್ನ ಇಟ್ಟು ಪೂಜೆ ಮಾಡಿದ್ದೆ. ತುಂಬ ಖುಷಿ ಆಯಿತು. ಅವನ್ನ ಈ ರೀತಿ ಎಲ್ಲ ಮುದ್ದಾಗಿ ರೆಡಿ ಮಾಡೋದು ಲೈಫ್ ಟೈಮ್ ಮೆಮೊರಿ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪಾಪು ಎದ್ದಿರೋವಾಗ ಅಂತೂ ಈ ರೀತಿ ಎಲ್ಲ ಬೊಟ್ಟಿಟ್ಟು ರೆಡಿ ಮಾಡೋಕ್ಕಾಗೋದೇ ಇಲ್ಲ. ಏಕೆಂದರೆ ಅವನು ಕಣ್ಣು ಉಚ್ಕೋತಾ ಇರ್ತಾನೆ, ಇಲ್ಲ ಕೈ ಆಡಿಸ್ತಾ ಇರ್ತಾನೆ ಅಲ್ವಾ. ಸೊ ಎಲ್ಲ ಅಳಿಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವನು ಕಾಮಾಗಿರೋವಾಗ ಈ ರೀತಿ ನಾನು ರೆಡಿ ಮಾಡಿಕೊಂಡೆ.
ಪಾಪುಗೆ ಬಿಂದಿ ಎಲ್ಲ ಇಟ್ಟು ಈ ರೀತಿ ರೆಡಿ ಮಾಡಿದ್ಮೇಲೆ ಒಂದು ದೇವ್ರ ಕಳೆ ಬಂತು ಅವನ ಮುಖದಲ್ಲಿ. ನೋಡ್ತಾ ಇದ್ರೇ ಒಂಥರ ತುಂಬ ಖುಷಿ ಅನ್ನಿಸ್ತು. ಕ್ಯೂಟಾಗಿದ್ದಾನೆ ಅನ್ನೋದಕ್ಕಿಂತ ಒಂಥರ ಡಿವೈನ್ ಆಗಿದ್ದಾನೆ ಅಂತ ಅನ್ನಿಸ್ತು ನನಗೆ. ಅವನ್ನ ರೆಡಿ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತು. ಅದಕ್ಕೇ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಪಾಪು ಅಳ್ತಾ ಇರಲಿಲ್ಲ, ಅವನ ಪಾಡ್ಗೆ ಅವ್ನು ಸಮಾಧಾನವಾಗಿದ್ದ. ಬಟ್ ಆದರೆ ಬೇಗ ಬೇಗ ರೆಡಿ ಮಾಡಿಬಿಟ್ರೆ ಅವನು ಅಳಷ್ಟೊತ್ತಿಗೆ ಫೋಟೋಶೂಟ್ ಮಾಡ್ಕೊಬಿಡ್ಬೋದು ಅಂತ. ಫೀಡೆಲ್ಲ ಮಾಡಿದ್ದೆ ಅಲ್ವಾ, ಪಾಪು ಹೊಟ್ಟೆ ತುಂಬ ಇದ್ದರೆ ಅವನು ಅಳೋದಿಲ್ಲ, ಆರಾಮಾಗಿರ್ತಾನೆ. ಈ ಥರ ಒಬ್ರಿಗೊಬ್ರು ಮಾತು ಕೊಟ್ಕೊಂಡು ಅವನ್ನ ಆರಾಮಾಗಿ ರೆಡಿ ಮಾಡಿಸಿದ್ವಿ. ಫಸ್ಟ್ ಟೈಮ್ ಅವನಿಗೆ ಈ ರೀತಿ ಕಾಸ್ಟ್ಯೂಮ್ ಎಲ್ಲ ಹಾಕ್ತಿರೋದಲ್ವ, ಇರ್ಸ್ಮುರ್ಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಸೊ ಒಬ್ಬೊಬ್ಬರು ನಿಧಾನಕ್ಕೆ ಮಾತಾಡಿಕೊಂಡು ಅವನಿಗೆ ರೆಡಿ ಮಾಡಿಸಿದ್ವಿ. ನಮ್ಮ ಪುಟ್ಟು ಕೃಷ್ಣ ಈ ರೀತಿ ಕಾಣಿಸ್ತಾ ಇದ್ದ. ಅಯ್ಯೋ, ನನಗೆ ತುಂಬ ಖುಷಿ ಆಯಿತು. ಅವನ್ನ ನೋಡಿದ್ರೆ ಕ್ಯೂಟ್ ಅಂತ ಅನ್ನಿಸ್ತು. ನಿಜವಾದ ಕೃಷ್ಣನೇ ಪುಟಾಣಿಯಾಗಿ ಬಂದರೆ ಹೆಂಗಿರುತ್ತೋ ಆ ರೀತಿಯ ಫೀಲ್ ಆಯಿತು ನನಗೆ. ಇದನ್ನೆಲ್ಲ ನಾವು ತುಂಬ ವರ್ಷ ಆದಮೇಲೆ ತೆಗೆದು ನೋಡಿದ್ರೆ ನಮಗೆ ಒಂಥರ ಖುಷಿಯಾಗುತ್ತೆ ಮತ್ತು ಲೈಫ್ ಟೈಮ್ ಮೆಮೊರಿಯಾಗೂ ಉಳಿಯುತ್ತೆ ಅಲ್ವಾ. ಪಾಪು ಕೈಗೆ ಏನು ಕೊಟ್ಟರು ಅದನ್ನು ತೊಗೊಂಡು ಬಾಯಿಗೆ ಇಟ್ಕೋತಿದ್ದ. ಆ ಫ್ಲೂಟ್ನ ಬಾಯಿಗೆ ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದ. ಆಲ್ರೆಡಿ ಒಂದು ಬೆರಳು ಬಾಯಲ್ಲಿ ಇಟ್ಕೊಂಡಿದ್ದಾನೆ, ಅದ್ರ ಜೊತೆ ಈ ಫ್ಲೂಟ್ನು ಬಾಯೊಳಗಡೆ ಸೇರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದ. ಅಮ್ಮನೂ ನಮ್ಮ ಮನೆಯವರು ತುಂಬ ಸಾಹಸ ಮಾಡ್ತಾಯಿದ್ರು ಅವನ್ನ ಫ್ಲೂಟ್ಗೆ ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ. ಪಾಪು ಜೊತೆ ಆಡೋದಕ್ಕೆ ಚಿಂಟು ಕೂಡ ಬಂದ್ಬಿಟ್ಟಿದ್ದ. ಅವನು ಹೆಂಗೆ ನೋಡ್ತಾ ಇದ್ದ ಅಂದರೆ ಮೆಸ್ಮರೈಸಿಂಗ್ ಆಗಿ ಅವನ್ನ ತುಂಬ ಆಶ್ಚರ್ಯ ಅನ್ನಿಸ್ತು. ಪಾಪು ಜೊತೆ ಎಲ್ಲರೂ ಫೋಟೋ ಕೂಡ ಇಡಿಸ್ಕೊಂಡ್ವಿ. ಅಮ್ಮ ಕೃಷ್ಣ ಜನ್ಮಾಷ್ಟಮಿ ಅಂತ ಇವತ್ತು ಪಾಯಸ ಮಾಡಿದರು, ತುಂಬ ಟೇಸ್ಟಿಯಾಗಿತ್ತು. ಪಾಪುನ ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಅವನು ಅಳೋಷ್ಟೊತ್ತಿಗೆ ನಾನು ರೆಡಿಯಾಗಿ ಬರಬೇಕಲ್ಲ, ಒಂದು 5 ನಿಮಿಷ ಹೋಗಿ ಸುಮ್ಮನೆ ಹಂಗೆ ಬಟ್ಟೆ ಬದಲಾಯಿಸ್ಕೊಂಡು ಬಂದೆ. ನನಗೆ ಅಂತೂ ದೇವಕಿ ಕೃಷ್ಣನ ಹಿಡ್ಕೊಂಡಿರೋ ಥರನೇ ಫೀಲ್ ಆಯಿತು. ನನ್ನ ಮಗನ್ನ ನಾನು ದೇವಕಿ ಥರ ಕೃಷ್ಣನ ಕಂಕ್ಳಲ್ಲಿ ಇಟ್ಕೊಂಡಿರೋ ಥರ ಕೂರಿಸ್ಕೊಂಡು ಫೋಟೋ ಹಿಡಿಸ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಒಂದು ಮ್ಯಾಜಿಕಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಕೊಡುತ್ತೆ ಈ ರೀತಿ ಮೂಮೆಂಟ್ಸ್ ಎಲ್ಲ. ನೀವೇನಾದರೂ ಇವಾಗ ಪ್ರೆಗ್ನೆಂಟ್ ಆಗಿದ್ದರೆ ನಿಮ್ಮ ಪಾಪು ಹುಟ್ಟಿದ ಮೇಲೆ ನೆಕ್ಸ್ಟ್ ಜನ್ಮಾಷ್ಟಮಿಗೆ ಹೇಗೆ ಮಾಡ್ಬೋದು ಅನ್ನೋದು ಸ್ವಲ್ಪ ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಪಾಪುನ ಕೃಷ್ಣ ಜನ್ಮಾಷ್ಟಮಿಗೆ ಯಾವ ರೀತಿ ರೆಡಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್, ನಮ್ಮ ಪುಟ್ಟು ಕೃಷ್ಣನ ಮುದ್ದು ಲೀಲೆ.
ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.